ಶುಕ್ರವಾರ ರಾತ್ರಿ ಪತ್ನಿಗೆ ಇದನ್ನು ತಿನ್ನಿಸಿದರೆ ಕೋಟ್ಯಾಧಿಪತಿಯಾಗುತ್ತೀರಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಂಡರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಸಕಲ ಐಶ್ವರ್ಯ ಆ ವ್ಯಕ್ತಿಯ ಜೀವನದಲ್ಲಿ ಇರುತ್ತದೆ. ಶ್ರೀಮಂತರಾಗಲು, ಕೋಟ್ಯಾಧಿಪತಿಯಾಗಲು ಬಯಸಿದರೆ ಶುಕ್ರವಾರ ರಾತ್ರಿ ಪತ್ನಿಗೆ ಈ ಒಂದು ವಸ್ತುವನ್ನು ತಿನ್ನಿಸಬೇಕು. ನೀವು ಕೋಟ್ಯಾಧಿಪತಿಯಾಗಲು ಶುಕ್ರವಾರ ರಾತ್ರಿ ಈ ಕೆಲಸ ಮಾಡಿ. ಆ ವಸ್ತು ಯಾವುದು ಎಂಬುದನ್ನು ಇಲ್ಲಿ ತಿಳಿಯೋಣ. ನಮ್ಮ ಸನಾತನ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವೂ ಆಯಾ ದೇವರ ಪೂಜೆಯನ್ನು ಮಾಡಲಾಗುತ್ತದೆ. ಅದೇ ರೀತಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ, ಆಕೆಯ ಮಂತ್ರಗಳನ್ನು ಪಠಿಸುವುದರಿಂದ ಆಕೆ ನಿಮ್ಮ ಮನೆಯಲ್ಲೇ ನೆಲೆಸುವಂತೆ ಮಾಡಬಹುದು. ನಾವು ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳಿಂದಲೂ ಲಕ್ಷ್ಮೀ ದೇವಿ ಕೋಪಿಸಿಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ. ಲಕ್ಷ್ಮೀ ದೇವಿ ಯಾವ ಮನೆಯಲ್ಲಿ ನೆಲೆಸುತ್ತಾಳೋ ಆ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬಿರುತ್ತದೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದರೆ ಕೇವಲ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬಂದರೆ ಸಾಕಾಗದು. ಮನೆಯ ಮಹಿಳೆಯರನ್ನು ಗೌರವದಿಂದ ನೋಡಿಕೊಳ್ಳಬೇಕು. ಯಾವ ಮನೆಯಲ್ಲಿ ಮಹಿಳೆ ನಗುನಗುತ್ತಾ ಸುಖವಾಗಿರುತ್ತಾಳೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸುತ್ತಾಳೆ. ಪತಿಯಾದವನ ಏಳಿಗೆ, ಅಭಿವೃದ್ಧಿ ಎನ್ನುವಂಥದ್ದು ಆತನ ಪತ್ನಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಪತ್ನಿಯನ್ನು ಗೌರವದಿಂದ ನೋಡಿಕೊಳ್ಳುವ ಪತಿಯು ಕೋಟ್ಯಾಧೀಶ್ವರನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ಶುಕ್ರವಾರದ ದಿನದಂದು ಪತಿ ತನ್ನ ಪತ್ನಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದರೆ ಲಕ್ಷ್ಮೀ ದೇವಿ ಆತನನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತಾಳೆ. ಶುಕ್ರವಾರದಂದು ರಾತ್ರಿ ಹೆಂಡತಿಗೆ ಇದನ್ನು ತಿನ್ನಲು ನೀಡಿ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯು ಸಂತೋಷದ ರೂಪದಲ್ಲಿ ಇರುತ್ತಾಳೆ. ಹಾಗಾಗಿ ನೀವು ಈ ದಿನ ಆಕೆಗೆ ಕೋಪ ಭರಿಸುವಂತಹ ಕೆಲಸಗಳನ್ನು ಮಾಡಲು ಹೋಗಬಾರದು. ನೀವು ಶುಕ್ರವಾರದಂದು ಮನೆಯ ಮಹಿಳೆಯರಿಗೆ, ಅದರಲ್ಲೂ ಪತ್ನಿಗೆ ಹೆಚ್ಚು ಸಂತೋಷವನ್ನು ನೀಡಬೇಕು. ಈ ಕಾರಣಕ್ಕಾಗಿ ನೀವು 7 ಶುಕ್ರವಾರಗಳ ಕಾಲ ನಿಮ್ಮ ಪತ್ನಿಗೆ ಬಿಳಿ ಬಣ್ಣದ ರಸಗುಲ್ಲವನ್ನು ತಿನ್ನಿಸಬೇಕು. ಈ ರೀತಿ ಮಾಡುವುದು ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಎಂದರೆ 2 ರಿಂದ 3 ಶುಕ್ರವಾರಗಳಲ್ಲಿ ನೀವು ಇದರ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಹೀಗೆ ಶುಕ್ರವಾರ ನೀವು ನಿಮ್ಮ ಪತ್ನಿಯನ್ನು ನೋಡಿಕೊಳ್ಳುವುದರಿಂದ, ಆಕೆಗೆ ಸಿಹಿಯನ್ನು ತಿನ್ನಿಸುವುದರಿಂದ ಲಕ್ಷ್ಮೀ ದೇವಿ ನಿಮಗೆ ಧನ ಸಂಪತ್ತನ್ನು ನೀಡುತ್ತಾಳೆ. ನಿಮ್ಮ ಹೆಂಡತಿಗೆ ನೀವು ರಾತ್ರಿ ಸಮಯದಲ್ಲಿ ಮಾತ್ರ ರಸಗುಲ್ಲವನ್ನು ತಿನ್ನಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇದನ್ನು ಒಂದಿಷ್ಟು ಜನ ನಂಬದೆಯೂ ಇರಬಹುದು. ಆದರೆ ಇದನ್ನು ಮಾಡುವುದರಲ್ಲಿ ಯಾವುದೇ ವ್ಯರ್ಥವಿಲ್ಲ. ಇದಕ್ಕಾಗಿ ನೀವು ಅಪಾರ ಮಟ್ಟದ ಹಣವನ್ನು ಖರ್ಚು ಮಾಡುವ ಅಗತ್ಯವೂ ಇರುವುದಿಲ್ಲ. ಪೌರಾಣಿಕ ನಂಬಿಕೆ. ನಿಮ್ಮ ಪತ್ನಿಗೆ ರಸಗುಲ್ಲವನ್ನು ತಿನ್ನಿಸುವುದರ ಹಿಂದೆ ಸಾಕಷ್ಟು ಕಾರಣಗಳಿವೆ. ಬಿಳಿ ಬಣ್ಣವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣ ಹಾಗೂ ಲಕ್ಷ್ಮೀ ದೇವಿ ಮಹಿಳೆಯರಿಗೆ ಶೀಘ್ರದಲ್ಲೇ ಒಲಿಯುತ್ತಾಳೆ. ಹಾಗಾಗಿ ಶುಕ್ರವಾರದಂದು ರಾತ್ರಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಕೆಲಸಗಳನ್ನು ಮಾಡುವುದರಿಂದ ಧನಾಗಮನವಾಗುವುದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪುರಾಣ ಕಥೆಯೂ ಇದೆ. ಇದರ ಪ್ರಕಾರ ನಾರಾಯಣನು ಲಕ್ಷ್ಮೀ ದೇವಿಗೆ ಪ್ರತಿನಿತ್ಯವೂ ರಸಗುಲ್ಲವನ್ನು ತಿನ್ನಿಸುತ್ತಾನೆ ಎನ್ನುವ ಕಥೆಯಿದೆ. ಇದನ್ನು ನಾವು ಪೂರಿ ಜಗನ್ನಾಥ ದೇವಾಲಯದಲ್ಲಿ ನೋಡಬಹುದು. ಸುಮಾರು 1000 ವರ್ಷಗಳಿಂದಲೂ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಜಗನ್ನಾಥನು ಲಕ್ಷ್ಮೀ ದೇವಿಗೆ ಬಿಳಿ ರಸಗುಲ್ಲವನ್ನು ತಿನ್ನಿಸುತ್ತಾನೆ. ಜಗನ್ನಾಥನು ಗುಂಡಿಚ ದೇವಸ್ಥಾನಕ್ಕೆ ಹೋದಾಗ ಲಕ್ಷ್ಮೀ ದೇವಿಯು ಆತನ ಮೇಲೆ ಕೋಪಿಸಿಕೊಂಡಿರುತ್ತಾಳೆ. ಅಲ್ಲಿಂದ ಹಿಂದಿರುಗಿ ಬಂದ ನಂತರ ಆಕೆಯ ಕೋಪವನ್ನು ಕಡಿಮೆ ಮಾಡಲು ಜಗನ್ನಾಥನು ಆಕೆಗೆ ರಸಗುಲ್ಲವನ್ನು ತಿನ್ನಿಸಿದನು. ಶುಕ್ರವಾರದಂದು ನಿಮ್ಮ ಪತ್ನಿಗೆ ಕೇವಲ ರಸಗುಲ್ಲವನ್ನು ಮಾತ್ರವಲ್ಲ, ಆಕೆಗೆ ಪ್ರಿಯವಾದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವುದರಿಂದಲೂ ಲಕ್ಷ್ಮೀ ದೇವಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸುವ ವ್ಯಕ್ತಿಯು ಮೊದಲು ತನ್ನ ಹೆಂಡತಿಯನ್ನು ಸಂತೋಷದಿಂದ ಇಟ್ಟುಕೊಳ್ಳಬೇಕು.
ಯಾವ ಮನೆಯಲ್ಲಿ ಪತ್ನಿ ಮಹಿಳೆ ಸಂತೋಷದಿಂದ ಇರುತ್ತಾಳೋ ಆ ಮನೆ ಅಭಿವೃದ್ಧಿಯಾಗುತ್ತದೆ. ಹಣಕ್ಕೆ ಸಂಬಂಧಿಸಿದ ಯಾವುದೇ ಕಷ್ಟಗಳು ಬರುವುದಿಲ್ಲ. ಅಂತಹ ಮನೆಯಲ್ಲಿ ಆರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀದೇವಿ ಸದಾಕಾಲ ಆ ಮನೆಯಲ್ಲಿ ನೆಲೆಸುತ್ತಾಳೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.